ಮನೆಯಲ್ಲಿ ಪ್ಲಾಂಟ್ಸ್ ಇದ್ರೆ ಅದ್ರದ್ದು ಎಫೆಕ್ಟೇ ಬೇರೆ. ಸೊ ಅದನ್ನ ನೀವು ಗಿಫ್ಟ್ ಕೊಟ್ಟಾಗ ಅವ್ರಿಗೊಂದು ಒಳ್ಳೆ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ದಂಗೆ. ಏನಂತಾರೆ, ಬೆಳಕಿನ ಅವಶ್ಯಕತೆ ಇಲ್ಲ, ಅಷ್ಟು ಬ್ಯೂಟಿಫುಲ್ ಪ್ಲಾಂಟ್ ಇದು. ನೀವು ನೀರ್ ಹಾಕ್ತಾ ಇದ್ರೆ 1 ತಿಂಗಳವರೆಗೂ ಸರ್ವೈವ್ ಆಗುತ್ತೆ. ಇದು ನಿಮ್ಗೆ ನಮ್ಮ ಹತ್ರ ನಿಮ್ಗೆ 50 ರೂಪೀಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಟ್ರೆಡಿಷನಲ್ ಫಂಕ್ಷನ್ ಯಾವ್ದಾರ ಆಗ್ಬೋದು, ಸೀಮಂತ ಆಗ್ಬೋದು, ನಾಮಕರಣ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಸ್ಕ್ಯಾನಿಯಾ ಕೇಳಿರ್ಬೋದು ಸರ್ ನೀವು ಕಂಪ್ನಿ. 2 ದಿನದ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನ ಕಾಣಿಕೆಯಾಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು ಕಾಲ್ ಬಂದಿತ್ತು. ಅವರಿಗೂ ಗಿಫ್ಟಿಂಗ್ ಕೊಟ್ಟಿದ್ವಿ. ಅದು ಬಹಳ ಖುಷಿ ವಿಷಯ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಏನಪ್ಪ ಇದು ಗಿಡಗಳು, ನೋಡಿ ಸಣ್ಣ ಸಣ್ಣ ಪ್ಲಾಂಟ್ಸು. ಇದ್ರ ಮಧ್ಯೆ ನಾನೇನು ಮಾಡ್ತಿದ್ದೀನಿ ಅಂದ್ಕೊಂಡ್ರ, ಸೆರಾ ಆ್ಯಂಡ್ ಟೆರಾ ಇದು ಒಂದು ಹೊಸ ಕಾನ್ಸೆಪ್ಟು. ಇವತ್ತಿನ ದಿನ ಟ್ರೆಂಡ್ ಇದು. ಸರ್ಕಾರ ಕೂಡ ಇದನ್ನು ಬೆಂಬಲಿಸ್ತಾ ಇದೆ. ಮನೇಲಿ ಒಂದು ಸಣ್ಣ ಸಣ್ಣ ಗಿಡ ಇರಬೇಕು. ನಿಮ್ಮ ಹಾಲಲ್ಲಿ, ಕಿಚನಲ್ಲಿ ಎಲ್ಲೋ ಒಂದು ಕಡೆಗೆ ಇದ್ದಿದ್ಬಿಟ್ರೆ ಇದು ಪಾಸಿಟಿವ್ ವೈಬ್ಸು, ಪಾಸಿಟಿವಿಟಿ, ಮನೇಲಿ ಎನರ್ಜಿ, ಆಹಾಹಾ ಅದ್ಭುತ ಇರುತ್ತೆ. ನಿಮ್ಮ ಲೈಫು ಗೇಮ್ ಚೇಂಜಿಂಗ್ ಇದು. ಅದರೊಟ್ಟಿಗೆ ಇವತ್ತಿನ ದಿನ ಗಿಫ್ಟಿಂಗ್ ಟ್ರೆಂಡು. ಬುಕೆ ಕೊಡಬೇಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಜನ ಈಗ ಪ್ಲ್ಯಾಂಟ್ಸ್ ಕೊಡ್ತಾ ಇದ್ದಾರೆ ಗಿಫ್ಟಲ್ಲಿ. ಅದಕ್ಕಾಗಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಟು ದೊಡ್ಡ ಸಂಸ್ಥೆನೇ ಇದೆ. ಹೇಮಂತ್ ಅವ್ರ ಮಾಲೀಕರು. ನಾವು ಬಂದಿದ್ದೀವಿ ನಿಮ್ಗೆ ಪರಿಚಯ ಮಾಡೋದಕ್ಕೋಸ್ಕರ. ಇದೇನಂತ ಈ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ಹೇಮಂತ್ ಅವ್ರಂತ. ನಮಸ್ತೆ. ನಾನು ವೀಕ್ಷಕರಿಗೆ ಹೇಳಿ ಬಂದೆ ಇಲ್ಲಿ. ಈ ಕಾನ್ಸೆಪ್ಟ್ ಬಗ್ಗೆ ನನಗಂತೂ ಏನೂ ಗೊತ್ತಿದ್ದಿಲ್ಲ. ಐ ಆಮ್ ಬ್ಲ್ಯಾಂಕ್. ಬಟ್ ಇವತ್ತು ಟ್ರೆಂಡ್ ಇದೆ ಅಂತ ಗೊತ್ತು. ಗಿಫ್ಟಲ್ಲಿ ಅಲ್ಲಲ್ಲಿ ನೋಡ್ತೀನಿ ನಾನು, ಪ್ಲಾಂಟ್ಸ್ ಕೊಡ್ತಾರೆ. ವೀಕ್ಷಕರಿಗೆ ಆಯ್ತಾ ಇದ್ದಾರೆ, ನೀವು ಹೇಳಬೇಕು ಏನಿದು ಅಂತ. ಇದು ಸೆರಾ ಆ್ಯಂಡ್ ಟೆರಾ ಅಂತ ಹೇಳಿ ಒಂದು ಸಂಸ್ಥೆ. ಸ್ಟಾರ್ಟ್ ಆಗಿದ್ದು ಸೆರಾಮಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಸಂಸ್ಥೆ. ನಾವು ಮೊದಲು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಅದನ್ನ ಬರೀ ಪಾಟ್ಗಳಷ್ಟೇ ನಾವು ಕೊಡ್ತಾ ಇದ್ವಿ ಜನಗಳಿಗೆ. ಅವಾಗ ಅದಕ್ಕೆ ಇದಕ್ಕೆ ಯಾವ ಗಿಡ ಹಾಕ್ಬೇಕು ಏನು ಅನ್ನೋದು ಅವ್ರಿಗೆ ಟ್ರೆಂಡೇ ಗೊತ್ತಿರಲಿಲ್ಲ. ಸೊ ಅದಾದ್ಮೇಲೆ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅರೆ ಪಾಟ್ ಅಂತೂ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದೀವಿ. ನಮ್ಮ ವೈಫ್ ಸೆರಾಮಿಕ್ ಇಂಜಿನಿಯರಿಂಗ್ ಮಾಡಿ. ಅವ್ರ ಹೆಸರು ಶಿಲ್ಪಾ ಅಂತ ಹೇಳಿ. ಶಿಲ್ಪಾ ಅಂತ ಎಲ್ಲಿ ಮಾಡಿದ್ರು ಸರ್ ಇಂಜಿನಿಯರಿಂಗ್? ಯಾವ ಇನ್ಸ್ಟಿಟ್ಯೂಟ್? ಅವ್ರದ್ದು SJP ಕಾಲೇಜ್ ಇದೆಯಲ್ಲ ಸರ್. ಹೌದೌದು, ಅಲ್ಲಿ ಡಿಪ್ಲೊಮಾ ಮಾಡಿದ್ದವ್ರ. ಇದೇ ಡಿಪಾರ್ಟ್ಮೆಂಟ್ ಇದೆ. ಹೌದು, ಡಿಪ್ಲೊಮಾ ಮಾಡಿದ್ರಲ್ಲಿ ಸೆರಾಮಿಕ್ ಡಿಪ್ಲೊಮಾ. ಅದಾದ್ಮೇಲೆ ಗುಲ್ಬರ್ಗದಲ್ಲಿ ಹೋಗಿ ಅವರು ಇಂಜಿನಿಯರಿಂಗು ಮಾಡಿದ್ರು ಸೆರಾಮಿಕ್ ಅಲ್ಲಿ. ಸೊ ಅಲ್ಲಿಂದ ಮೊಳಕೆ ಹೊಡಿತಿದ್ರು. ಹೌದು. ಸೊ ಹಂಗೆ ಇಲ್ಲಿ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನೋದೇ ಇರ್ಲಿಲ್ಲ. ಇಡೀ ಸೌತ್ ಇಂಡಿಯಾಗೆ ನಮ್ದೊಂದೇ ಮ್ಯಾನುಫ್ಯಾಕ್ಚರಿಂಗ್ ಸರ್. ಬಹಳ ಖುಷಿ ವಿಷಯ ಅದು. ಹೌದು. ಪಾಟ್ನ ತಯಾರಿಸಿದ್ವಿ. ಅದಾದ್ಮೇಲೆ ಅದಕ್ಕೆ ಗಿಡಗಳು ಏನ್ ಮಾಡ್ಬೇಕಂತ ಹೇಳಿ ಅದ್ರ ಬಗ್ಗೆ ಒಂದು 5 ವರ್ಷ ಅಧ್ಯಯನ ಮಾಡಿದ್ವಿ. ಆ ಒಂದು ಬ್ಯೂಟಿಫುಲ್ ವೈಟ್ ಆಗಿರ್ಬೋದು ಅಥವಾ ಕಲರ್ಫುಲ್ ಆಗಿರ್ಬೋದು, ಫ್ಲೋಟಿಂಗ್ ಪಾಟ್ಸ್ ಆಗ್ಬೋದು, ಅದಕ್ಕೆ ಯಾವ ಗಿಡ ಬೇಕು ಅಂತ ಹೇಳಿ ಅಧ್ಯಯನ ಮಾಡಿ ಅದನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಅದು ಬಹಳ ಕ್ಲಿಕ್ ಆಯ್ತು. ಜನಗಳು ತುಂಬಾ ಖುಷಿ ಪಟ್ರು. ಯಾಕಂದ್ರೆ ಪಾಟ್ ನಮ್ಮ ಹತ್ರ ತಗೊಂಡೋಗಿ ನರ್ಸರಿಗೆ ಹೋಗ್ತಿದ್ರು. ಸೊ ನರ್ಸರಿ ಅವ್ರು ಯಾವ್ದೋ ಪ್ಲಾಂಟ್ ಕೊಡ್ತಿದ್ರು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಸೊ ಅದು 1ರಿಂದ ಸ್ಟಾರ್ಟ್ ಆಗಿದ್ದು ಇವತ್ತು 4,000 5,000 ಪೀಸಸ್ ನಾವು ಕೊಡ್ತಾ ಇದೀವಿ ಅಂಡರ್ 1 ಫ್ಲೋರ್. ಸೊ ನಮ್ಮ ಸೆರಾಟೆರಾದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಕಸ್ಟಮರ್ಗೆ ಯಾವ ತರ ಗಿಡ ಬೇಕು, ಯಾವ ತರ ಪಾಟ್ ಬೇಕು, ಅವ್ರ ಬಜೆಟ್ ಏನು, ಕಂಪ್ಲೀಟ್ ಆಗಿ ಅವ್ರದ್ದು ಇಂಟರ್ವ್ಯೂ ತರನೇ ಮಾಡಿ ಅದಕ್ಕೆ ತಕ್ಕಂತ ಪ್ಲಾಂಟ್ ಕೊಟ್ಟು ಆ ಪ್ಲಾಂಟ್ ನ ಕ್ಲೀನ್ ಆಗಿ ಒರೆಸಿ ಅದಕ್ಕೆ ಬ್ಯೂಟಿಫುಲ್ ಆಗಿ ಪೆಬಲ್ಸ್ ಹಾಕಿ, ಮತ್ತೆ ನಿಮ್ಗೆ ತೋರಿಸ್ತೀನಿ, ಪೆಬಲ್ಸ್ ಹಾಕಿ ಅದಕ್ಕೆ ಯಾವ್ದು ಬ್ಯಾಗ್ ಬೇಕು ಅವ್ರ ಕಸ್ಟಮೈಸ್ ಅವ್ರ ಬಜೆಟ್ ತಕ್ಕನಂಗೆ ಬ್ಯಾಗ್ ಮಾಡಿನೂ ಕೊಡ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಮಿನಿಮಮ್ ಆದ್ರೂ ಒಂದು 5ರಿಂದ 10 ಗಿಡಗಳು ಅವ್ರ ಸರೌಂಡಿಂಗ್ ಇದ್ರೆ ಅದು ಎಷ್ಟು ಪಾಸಿಟಿವಿಟಿ ಕೊಡುತ್ತೆ, ನಮ್ಮ ಪರಿಸರಕ್ಕೆ ಎಷ್ಟು ಒಳ್ಳೇದಾಗತ್ತೆ. ನಾವು ನಮ್ಮ ನೇಚರ್ ಕೊಡೋದು ನಾಳೆ ನಮ್ಮ ಮಕ್ಕಳು ಫ್ಯೂಚರ್ ಒಳ್ಳೇದಾಗತ್ತೆ. ಹೌದು. ಸೊ ಆಮೇಲೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ತೀರಲ್ಲ, ಆ ಗಿಫ್ಟ್ ನೀವು ಕೊಟ್ಟಂತ 1 ವರ್ಷ 2 ವರ್ಷ 10 ವರ್ಷ ಉಳಿಬೇಕಂದ್ರೆ ನಮ್ಮ ಪಾಟ್ಸ್ ಅಂಡ್ ಪ್ಲಾಂಟ್ಸ್ ನಿಮ್ಗೆ ಹೌದೌದು ಅದು ಉಳಿತಿದೆ. ಈ ಬುಕೇಸ್ ಆಗ್ಲಿ ಬೇರೆ ಗಿಫ್ಟ್ಗಳು ಹಂಗೆ ಹೋಗ್ಬಿಡ್ತಾವೆ. ಹೌದು, ಅವು ಜಾಸ್ತಿ ಉಳಿಯಲ್ಲ. ಹೌದು. ಆಮೇಲೆ ಕೊಡೋದು ಕೂಡ ನಾವು ಪಾಸಿಟಿವ್ ಎನರ್ಜಿ ಕೊಡಬೇಕು. ಪ್ಲಾಂಟ್ಸ್ ಅಂದ್ರೆ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಶಕ್ತಿಗಳು. ನಮ್ಮ ಮನೇಲಿ ಇದ್ರೂ ಒಂದು ಒಳ್ಳೆ ಶಕ್ತಿ ಅಲ್ಲ ಸರ್. ಮನೇಲಿ ಪ್ಲಾಂಟ್ಸ್ ಇದ್ರೆ ಅದ್ರದ್ದು ಎಫೆಕ್ಟೇ ಬೇರೆ. ಸೊ ಅದನ್ನ ನೀವು ಗಿಫ್ಟ್ ಕೊಟ್ಟಾಗ ಅವ್ರಿಗೊಂದು ಒಳ್ಳೆ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ದಂಗೆ. ನಿಮ್ಮಲ್ಲಿ ಆಯ್ತು ಇಷ್ಟು ಹೇಳಿದ್ವಿ ನಾವು. ಈಗ ಏನೇನೆಲ್ಲ ಇದೆ ನೋಡೋಣ ನಿಮ್ಮ. ಖಂಡಿತ ಸರ್. ಇದ್ಯಾವ್ದು ಸರ್ ಇದು ಪ್ಲಾಂಟ್? ಸರ್ ಇದನ್ನ ಎಂಜಾಯ್ ಮನಿ ಪ್ಲಾಂಟ್ ಅಂತ ಹೇಳ್ತೀವಿ. ಎಂಜಾಯಿಂಗ್ ಮನಿ ಪ್ಲಾಂಟ್. ಎಂಜಾಯ್ ಮನಿ ಪ್ಲಾಂಟ್. ಇದನ್ನ ಕ್ರೀಪರ್ ಕೂಡ ಆಗಿ ಬಳಸಬಹುದು. ಅದನ್ನ ಕಟ್ ಮಾಡಿದ್ರೆ ಇದು ಬುಷಿಯಾಗಿ ಇರುತ್ತೆ. ಇದು ಹೈಯೆಸ್ಟ್ ಗಿಫ್ಟಿಂಗ್ ಅಲ್ಲಿ ಹೋಗುವಂತ ಗಿಡ ಸರ್ ಇದು.
ಇದು ಪ್ಲಾಂಟ್ ಸಿಕ್ಕಾಪಟ್ಟೆ ಹೋಗುತ್ತೆ ಸರ್. ಇದು ಹೈಯರ್ ಬಜೆಟೆಡ್ ಪ್ಲಾಂಟ್ಸ್ ಇದು. ಇದನ್ನ ಝೀಝಿ ಅಂತಾರೆ, ಜಾಮಿಯಾ ಅಂತಾರೆ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಂಟ್ಸ್. ಇದನ್ನ ನಾವು ಬೆಡ್ರೂಮ್ ಅಲ್ಲಿ ಇಡ್ಬೋದು, ಕಿಚನ್ ಅಲ್ಲಿ ಇಡ್ಬೋದು, ಡೈನಿಂಗ್ ಟೇಬಲ್. ಇದಕ್ಕೆ ಗಾಳಿ ಅವಶ್ಯಕತೆ ಇಲ್ಲ, ಬಿಸಿಲಿನ ಅವಶ್ಯಕತೆ ಇಲ್ಲ, ಏನಂತಾರೆ ಬೆಳಕಿನ ಅವಶ್ಯಕತೆ ಇಲ್ಲ. ಅಷ್ಟು ಬ್ಯೂಟಿಫುಲ್ ಪ್ಲಾಂಟ್ ಇದು. ನೀವು ನೀರ್ ಹಾಕ್ತಾ ಇದ್ರೆ 1 ತಿಂಗಳವರೆಗೂ ಸರ್ವೈವ್ ಆಗುತ್ತೆ ಸರ್. ಇದನ್ನ ಬೋನ್ಸಾಯಿ ಅಂತ ಹೇಳ್ತೀವಿ. ಹೌದು. ಸೊ ಈಗೆಲ್ಲ ಮಿನಿಸ್ಟರ್ಸ್ಗೆ, ಕಾರ್ಪೊರೇಟರ್ಸ್ಗೆ, ದೊಡ್ಡವರಿಗೆ, ವೆಡ್ಡಿಂಗ್ಗಳಿಗೆ ಇದನ್ನ ಕೊಡುವಂಥದ್ದು. ಸೊ ಇದಕ್ಕೆ 15 ವರ್ಷ ಸರ್ ಏಜ್. ಈಗ ಈ ತರದ್ ಸುಮಾರು ಇದಾವೆ. ಈ ತರ ಸುಮಾರು ಇದೆ ಸರ್. ಇವೆಲ್ಲ ಏನ್ ಪ್ರೈಸ್ ರೇಂಜ್ ಆಗುತ್ತೆ ಸರ್? ಇದು ಬೋನ್ಸಾಯಿ ನಿಮ್ಗೆ 5,000 to 6,000 ಆಗುತ್ತೆ. ಇಲ್ಲಿ ನಿಮ್ಗೆ 2,200 ಅಲ್ಲಿ ಸಿಗುತ್ತೆ ಸರ್. ಮಾವಿನ ಗಿಡ ಕಾಣ್ತಾ ಇದೆ. ಇದಾ ಸರ್? ಈ ಗಿಡದ ಹೆಸರು ಪಚೇರ ಅಂತ. ಪಚೇರ ಮಾವಿನ ಗಿಡ ಅಲ್ಲ? ಮಾವಿನ ಗಿಡ ಅಲ್ಲ, ಪಚೇರ. ಚೈನಾ ಇಂದ ಬಂದಿರೋದು ಸರ್ ಇದು. ಚೈನಾ? ಹೌದು. ನೋಡಿ ಸರ್, ಸೇಮ್ ಮಾವಿನ ಎಲೆ ಅಲ್ಲ? ಹೌದು ಸರ್. ಸೊ ಇದು ಒಂದು ಟ್ರೆಂಡ್. ಹೌದು, ಪ್ಲಾಂಟ್ ಬೇಸ್ಡ್. ನೋಡಿ, ಅಡೇನಿಯಂ ಅಂತ ಸರ್ ಇದು. ನೋಡ್ರಿ, ಇದು ರಬ್ಬರ್ ಪ್ಲಾಂಟ್ ಅಂತ ಅನ್ಕೊಳ್ತಾರೆ, ಆದ್ರೆ ಇದು ರಬ್ಬರ್ ಪ್ಲಾಂಟ್ ಅಲ್ಲ. ಇದು ಪೆಪರೋಮಿಯಾ ಅಂತ ಹೇಳಿ. ಪೆಪರೋಮಿಯಾ? ಹೌದು. ಥಿಕ್ ಲೀಫ್, ಬಹಳ ಕಮ್ಮಿ ನೀರು, ಹೈ ಲೈಫ್ ಕೊಡುತ್ತೆ, ಬಹಳ ವರ್ಷ ಇರುತ್ತೆ. ಹೌದಾ? ಗಿಫ್ಟಿಂಗ್ ಇದು ಚೀಪ್ ಅಂಡ್ ಬೆಸ್ಟ್ ಸರ್. ಚೀಪ್ ಅಂಡ್ ಬೆಸ್ಟ್ ಅಂತ ಖುಷಿ ಆಗ್ಬಿಡ್ತು. ಎಷ್ಟು ಸರ್ ಅದು? ಸರ್ ಇದು 3-4 ಗಿಡಗಳಿರುತ್ತೆ, 100 ರೂಪೀಸ್ ಅಷ್ಟೇ ಸರ್. ಇದು ನೀವು ಕೇಳಿದ್ರಲ್ಲ ಸರ್, ಮನಿ ಪ್ಲಾಂಟ್ ಅಂತ ಕೇಳಿದ್ರಿ. ಹೌದು, ಇದೆ ಅದು ಪ್ಲಾಂಟ್. ಇದು ಮನಿ ಪ್ಲಾಂಟ್ ಇದೆ. ಹೌದು, ಕರೆಕ್ಟ್. ಇದು ನಿಮ್ಗೆ ನಮ್ಮ ಹತ್ರ ನಿಮ್ಗೆ 50 ರೂಪೀಸ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಗಿಫ್ಟಿಂಗ್ ಬೆಸ್ಟ್ ಗಿಫ್ಟ್ ಸರ್ ಇದೆಲ್ಲ. ಬಹಳ ದಿನ ಇರುವಂತ ಗಿಡ. ಇದು ಕೂಡ ಹೈಯೆಸ್ಟ್ ಗಿಫ್ಟಿಂಗ್ ಸರ್. ಇದು ಸ್ನೇಕ್ ಪ್ಲಾಂಟ್ ಅಂತ ಹೇಳ್ತೀವಿ. ಹೌದು. ಸ್ಯಾನ್ ಸವೇರಾ ಅಂತ ಹೇಳ್ತೀವಿ. ಮದರ್ ಇನ್ ಲಾ ಸ್ಟಂಗ್ ಅಂತ ಕೂಡ ಹೇಳ್ತಾರೆ ಈ ಗಿಡಕ್ಕೆ. ಇದು ಚೈನಾ ಇಂದ ಇಂಪೋರ್ಟ್ ಆಗಿರುವಂತ ಗಿಡ ಇದು ಸರ್. ಅದೇನ್ ಸ್ಪೆಷಲ್ ಸರ್? ಇವರು ನಮ್ಮ ಡೆಡಿಕೇಟೆಡ್ ಕ್ಲೈಂಟ್, ನಮ್ಮ ಸೆರಾಂಟರಾಗೆ ಮೊದಲನೇ ಔಟ್ಲೆಟ್ ಸ್ಪಿನ್ ಸ್ಟಾರ್ಟ್ ಮಾಡಿದ್ರಲ್ಲ, ಇವತ್ತು ಅವ್ರದ್ದು 113ನೇ ಔಟ್ಲೆಟ್ ಆಗಿದೆ. 114, 115 ಅಲ್ಲಿನ ಔಟ್ಲೆಟ್ ಅವ್ರಿಗೂ ನಮ್ ಜೊತೆಗೆ ಬಂದಿದ್ದಾರೆ ಸರ್. ಸ್ಪಿನ್ ಸಲೂನ್ ಅವರಿಗೆ ಇಷ್ಟವಾದಂತದ್ದು ಸ್ನೇಕ್ ಪ್ಲಾಂಟ್, ಝೀಝಿ ಪ್ಲಾಂಟ್, ರಿಚೆಸ್ಟ್ ಪ್ಲಾಂಟ್ಸ್ ಲೈಕ್ ಆಂಥೋರಿಯಂ, ಇದನ್ನೆಲ್ಲ ಅವ್ರು ಪ್ರಿಫರ್ ಮಾಡ್ತಾರೆ ಅವ್ರ ಕಸ್ಟಮರ್ಸ್ ಕೊಡಕ್ಕೆ. ಸರ್ ಇದು ಅಗ್ಲೋನಿಮಾ ವೈಟ್ ಅಂತ. ಸೊ ಇದು ಬಹಳ ಜನ ಇಷ್ಟಪಡ್ತಾರೆ. ಸ್ವಲ್ಪ ಇದು ಎಕ್ಸ್ಪೆನ್ಸಿವ್ ಆದ್ರೂ ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ. ಅಗ್ಲೋನಿಮಾ ವೈಟ್. ಇಲ್ಲಿರೋದು ಅಗ್ಲೋನಿಮಾ ಪಿಂಕ್. ಇದು ಬರ್ಕಿನ್ ಅಂತ. ಇದೆಲ್ಲ ನಮ್ದೇ ಪ್ರೊಡಕ್ಷನ್ ಆಗುತ್ತೆ. ಸೊ ಅದರಿಂದ ಒಳ್ಳೆ ಬಜೆಟ್ ಅಲ್ಲಿ ಗಿಫ್ಟಿಂಗ್ ಮಾಡ್ಕೊಡ್ತೀವಿ ಸರ್. ಇದು ಎಲ್ಲಿ ಯಾವ ಇದಕ್ಕೆ ಹೋಗ್ತಾ ಇದೆ ಸರ್ ಗಿಫ್ಟಿಂಗ್? ಇದು ರಾಮಯ್ಯ ಯೂನಿವರ್ಸಿಟಿಗೆ ಹೋಗ್ತಾ ಇದೆ ಸರ್. ಈ ರೀತಿ ನೀವು ಇನ್ಕ್ಲೂಡಿಂಗ್ ಬ್ಯಾಗ್, ಇನ್ಕ್ಲೂಡಿಂಗ್ ಕಂಪ್ಲೀಟ್ ಪ್ಯಾಕೇಜ್. ನೀವು ಆರ್ಡರ್ ಕೊಟ್ಟರೆ ಈ ರೀತಿ ಮಾಡಿ ಕಳಿಸ್ತೀರಿ ಅಲ್ಲ? ಎಸ್. So you can take them. Can show us ರಾಮಯ್ಯ ಯೂನಿವರ್ಸಿಟಿ ಬಂದ್ಬಿಟ್ಟಿರಾ? ಓಕೆ. ಫ್ಯಾಕಲ್ಟಿ ಆಫ್ ಫಾರ್ಮಸಿ ನೋಡಿ, ಫ್ಯಾಕಲ್ಟಿ ಆಫ್ ಫಾರ್ಮಸಿ ಆರ್ಡರ್ ಬಂದಿದೆ, ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಈ ಮಾಡರ್ನ್ ಟ್ರೆಂಡ್ ಆಫ್ ಗಿಫ್ಟಿಂಗ್ ಸರ್. ಈ ಸೆಕ್ಷನ್ಗೆ ಬಂದಿದ್ದೀವಿ, ಇದು ಬಹಳ ಮಹತ್ವದ್ದು. ಈಗ ಇಲ್ಲೆಲ್ಲ ಇದೆ ಗಿಫ್ಟಿಂಗ್ ಕೊಡೋದು. ಹೇಳಿ ಸರ್ ನೀವೇ. ಹೌದು ಸರ್. ಮೊದಲನೇದಾಗಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಬೊಕ್ಕೆ 1000 ರೂಪಾಯಿ ಕೊಟ್ಟು ತಗೊಂಡಿದ್ದಂಥದ್ದು ನಮ್ಮ ಕ್ಲೈಂಟ್ ಒಬ್ರು, ಅವರೇ ತಗೊಂಬಂದು ಕೊಟ್ಟಿದ್ದಂಥದ್ದು. ಬಹಳ ಖುಷಿ ಆಯ್ತು ಅವ್ರು ನಮಗೆ ಕೊಟ್ಟಿರೋದು. ಇದು ಕೇವಲ 30 days ಅಲ್ಲಿ ಈ ಪರಿಸ್ಥಿತಿಯಾಗಿ ಬಂದಿದೆ. ಅವಸ್ಥೆ ನೋಡಿ ಹೆಂಗಾಗಿದೆ. ಹೌದು, ಈ ತರ ಆಗ್ಬಿಡುತ್ತೆ. ಎಷ್ಟೇ 1000 ರೂಪಾಯಿ ಕೊಟ್ಟಿರಲಿ, ಹೌದು, ಕಡೆ ಅವಸ್ಥೆ ಇಷ್ಟೇ ಬಿಸಾಕ್ಬೇಕು. ಆದ್ರೆ ನಮ್ಮ ಗಿಫ್ಟಿಂಗ್ ಸ್ಟಾರ್ಟ್ ಆಗೋದು 50 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಇದೇನು ಸರ್ ಇದು? ಇದು ಲಕ್ ಕೂಡ ಹೇಳ್ತಾರೆ, ಜೇಡ್ ಪ್ಲಾಂಟ್ ಅಂತ ಹೇಳ್ತಾರೆ. ಇದಕ್ಕೆ ಏನಾದ್ರು ಒಂದು ಬ್ಯಾಗ್ ಹಾಕೊಡಿ ಅಂತ ಹೇಳಿದ್ರೆ ಒಂದು 6 ರೂಪೀಸ್, 8 ರೂಪೀಸ್, 10 ರೂಪೀಸ್ ಹತ್ರ ಚಾರ್ಜ್ ಬ್ಯಾಗ್ ಮಾಡಿ ಕೊಟ್ಬಿಡ್ತೀರಿ. ಬ್ಯಾಗ್ ಕೊಡ್ತೀವಿ. ಇದ್ರೊಳಗೆ ಇನ್ನೂ ಕಸ್ಟಮೈಸ್ ಬೇಕಾ ನಿಮ್ಗೆ? ಈ ತರ ಮಾಡಿ ಕೊಡ್ತೀವಿ. ಪ್ರಿಂಟ್ ಎಲ್ಲ ನೀವೇ ಹಾಕ್ಸ್ತೀರಿ? ಎಲ್ಲ ನಮ್ದೇ ಸರ್. ಅಂಡರ್ 1 ಫ್ಲೋರ್, ಅಂಡರ್ 1 ರೂಫ್ ಏನ್ ಹೇಳ್ತಾರಲ್ಲ, ಎಲ್ಲ ಸಿಗುತ್ತೆ. ಸ್ವಲ್ಪ ಇನ್ನೊಂದು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಮಣ್ಣಿನ ಪಾಟ್, ಅದೇ ಜೇಡ್ ಪ್ಲಾಂಟ್, ಅದಕ್ಕೊಂದು ಥ್ಯಾಂಕ್ ಯು ಕಾರ್ಡು, ಆ ಗಿಡನ ಹೇಗೆ ಮೇಂಟೈನ್ ಮಾಡ್ಬೇಕು ಅನ್ನೋದು, ಪ್ಲಾಂಟ್ ಕೇರ್ ಕೂಡ ಇದರಲ್ಲಿ ಇರುತ್ತೆ. ಸೊ ಅದಕ್ಕೆ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ ಜೂಟ್ ಬ್ಯಾಗ್ ಅದಕ್ಕೆ ಸೇರಿಸಿ ಕೊಡ್ಬೋದು. ಜೂಟ್ ಬ್ಯಾಗ್ ಚಂದ ಇದೆ ಅದು. ಹಾ ಸರ್. ಇದು ನಮ್ಮ ಟ್ರೆಡಿಷನಲ್ ಫಂಕ್ಷನ್ ಯಾವ್ದಾರ ಆಗ್ಬೋದು, ಸೀಮಂತ ಆಗ್ಬೋದು, ನಾಮಕರಣ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು. ಇದ್ರೊಳಗೆ ಒಂದು ಗಿಡ ಹಾಕಿದ್ರೆ ಜಸ್ಟ್ 400 ರೂಪೀಸ್, 450 ರೂಪೀಸ್ಗೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಬರುತ್ತೆ. ಸೊ ಇನ್ನು ಸ್ವಲ್ಪ ಕಸ್ಟಮರ್ ಸ್ವಲ್ಪ ಹೈಟೆಕ್ ಆಗಬೇಕು ಅಂದವ್ರಿಗೆ ಹ್ಯಾಂಪರ್ಸ್ ಮಾಡಿದೀವಿ. ಗಿಫ್ಟ್ ಹ್ಯಾಂಪರ್ಸ್. ಇದಕ್ಕೊಂದು ಬುದ್ಧ, ಇದಕ್ಕೊಂದು ಸೆಂಟೆಡ್ ಕ್ಯಾಂಡಲ್, ಇದಕ್ಕೊಂದು ಇಲ್ಲೊಂದು ಬ್ಯೂಟಿಫುಲ್ ಆಗಿ ಒಂದು ಪಾಟ್ ಬಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ಆಗುತ್ತೆ. ಪ್ಯಾಕೇಜ್ ಚಂದ ಕಾಣ್ತದೆ ನೋಡ್ರಿ ಇದು ಅಲ್ಲ? ಹೌದು. ಸೊ ಇದ್ರೊಳಗೆ ಹೂವು ಇಟ್ಟಿದೀವಲ್ಲ, ಇದು ಕೂಡ ರೋಸ್ ಆಗ್ಲಿ,
ಪ್ಲಾಸ್ಟಿಕ್ ಆಗ್ಲಿ ಅಲ್ಲ, ಇದು ಮರದ ಇದರಲ್ಲಿ ಪೀಸಲ್ಲಿ ಮಾಡಿರೋಂಥ ತುಂಬಾ ದಿನ ಉಳಿಯಂತ ಇದು. ಸೂಪರ್. ಸೊ ಇದ್ರೊಳಗೆ ನಮ್ಮ ಹತ್ರ 2000 rupees ವರ್ತ್ವರೆಗೂ ಹ್ಯಾಂಪರ್ಸ್ ಇದೆ ಸರ್. ಸೊ ಈ ತರದೊಂದು ಡಿಫ್ಯೂಸರ್, ಅವ್ರ ಹೋಟೆಲ್ ಸ್ಮೆಲ್ ಚೆನ್ನಾಗಿರ್ಬೇಕು, ಮನೆಗಳಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳಿ ಆರೋಮೆಟಿಕ್ ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಪ್ರಾಡಕ್ಟ್ಸ್. ಇನ್ನು ಕೆಲವರು ಇದ್ದಾರೆ ಸರ್, ಅವ್ರಿಗೆ ನನಗೆ ಗಿಡ ಬೇಡ, ಏನಾದ್ರು ಕಸ್ಟಮೈಸ್ ಇನ್ನೇನಾದ್ರು ಕೊಡ್ಬೋದಾ, ನಾವು ಇಲ್ಲಿಂದ ಮುಂಬೈ ಕಳಿಸ್ಬೇಕು ಅಲ್ಲಿ ಇಲ್ಲಿ ಕೇಳ್ತಾರೆ, ಅವ್ರಿಗೆ ಅಂತ ಒಂದು ಕಸ್ಟಮೈಸ್ಡ್ ಇದೆ. ಇದು ಸೀಡ್ ಪೆನ್ಸಿಲ್ ಅಂತ. ಇದು ಪೆನ್ಸಿಲ್ ಎಲ್ಲ ಬಳಸಾದ್ಮೇಲೆ ಅದ್ರೊಳಗೆ ಒಂದು ಬೀಜ ಇರುತ್ತೆ, ಸನ್ಫ್ಲವರ್ ಆ ಥರ ಯಾವ್ದಾರ ಒಂದು ಬೀಜ. ಇದು ಕಾರ್ಡ್ ಸರ್, ಥ್ಯಾಂಕ್ ಯು ಆ ಥರ ಈ ಥರ. ಇದು ಸೀಡ್ ಬಾಲು, ಇದು ತೊಗೊಂಡು ಬಿಸಾಕ್ಬಿಟ್ರೆ ಆಯ್ತು, ಇದ್ರೊಳಗೆ ಬೀಜ ಇರುತ್ತೆ. ಹಲಸಿನ ಮರ ಅದು ಇದು ಎಲ್ಲ ಬರುತ್ತೆ. ಫೆಸ್ಟಿವಲ್ಸ್ಗೆ ನೀವು ಏನಾದರೂ ಕೃಷ್ಣ ಜನ್ಮಾಷ್ಟಮಿ ಆಗ್ಬೋದು, ಲಕ್ಷ್ಮೀ ಹಬ್ಬ ಆಗ್ಬೋದು, ಅಥವಾ ಗೃಹ ಪ್ರವೇಶ ಆಗ್ಬೋದು, ಇದು ಎಲ್ಲದಕ್ಕೂ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಬಾಸ್ಕೆಟ್. ಹೌದು. ಮಕ್ಕಳಿಗೆ ಏನಾದ್ರು ಗೇಮ್ಸ್ ಬೇಕಾ, ಆ ಗೇಮ್ಸ್ ಕೂಡ ಕಸ್ಟಮೈಸ್ ಮಾಡ್ತೀವಿ. ಬರೀ ಗಿಡ ಪಾಟ್ ಅಷ್ಟೇ ಸಿಗತ್ತಾ ಅಂತಿಲ್ಲ, ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇದು ಕೆಲವು ಕಂಪನಿಗಳು ಸರ್, ನಮ್ಮ ಟಾಪ್ ಕಂಪನೀಸ್ ಸ್ಪಿನ್ನು, ಮೈತ್ರಿ ಬಿಲ್ಡರ್ಸ್ ಅಂತ, BL ನಿಮ್ಮ ಹತ್ರ ಆಗ್ಲೇ ಹೇಳ್ತಿದ್ದೆ. ಸೊ ಬೊಕೆ ಸ್ಟಾಪ್ ಮಾಡಿ ಇವರು ಕಂಪ್ಲೀಟ್ BL ಅವರು ತಗೊಳ್ತಿದ್ದಾರೆ. ಇದು ಮಣಿಪಾಲ್ ಯೂನಿವರ್ಸಿಟಿ. ಸ್ಕ್ಯಾನಿಯಾ ಕೇಳಿರ್ಬೋದು ಸರ್ ನೀವು, ಕಂಪನಿ ಬಸ್ ಕಂಪನಿ ಅವರು. ಸೊ ನಮ್ಮ ಫೇವ್ರೆಟ್ ಕಸ್ಟಮರ್. ಸೊ ಗಿಡಗಳು ತುಂಬಾ ಇಷ್ಟಪಡ್ತಾರೆ ಅವರು. ಇದು ಸೌಪರ್ಣಿಕಾ ಅಂತ ಬಿಲ್ಡರ್ಸ್ ಸರ್ ಇವರು. ಹೌದು. ಸುಮಧುರ, ಸೌಪರ್ಣಿಕಾ ಈ ತರ. ರಾಮಯ್ಯಗೆ ಈಗಷ್ಟೇ ನೋಡಿದ್ವಿ, ಸೊ ಹೋಯ್ತು ಪಾಟ್ ಪ್ಲಾಂಟ್. ಹೀಗೆ ಹತ್ತಿರ 300 ಕ್ಲೈಂಟ್ಸ್ ಇದ್ದಾರೆ ಸರ್. ಸೊ ಗಿಡಗಳನ್ನು ಇಷ್ಟಪಡೋಂಥವ್ರು ಅವರೆಲ್ಲ ಇಲ್ಲಿಂದ ತಗೊಳ್ತಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಗಿಡಗಳು ಕೊಡಬೇಕು, ಪಾಟ್ಗಳು ಕೊಡಬೇಕು, ಕಸ್ಟಮೈಸ್ ಮಾಡಬೇಕು, ಸುಮಾರು 4,000-5,000 ಪೀಸ್ ಬೇಕು, ತುಂಬಾ ತಲೆ ಕೆಡಿಸ್ಕೊಂಡಿರೋರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸೆರಾ ಎಂಟರಾಗ ಒಂದು ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ನಾವು ಪ್ಯಾಕೇಜ್ ಮಾಡಿ ಕೊಡ್ತೀವಿ. ಇದು ದೀಪಾವಳಿಗೆ ಬಹಳ ಬಜೆಟೆಡ್ ಸಸ್ತಾದಲ್ಲಿ ನಿಮಗೆ ಸಿಗುವಂತ ಪ್ರಾಡಕ್ಟ್ಸ್ ಇದೆ. ಅದಕ್ಕೂ ಸಿಗುತ್ತೆ ಇಲ್ಲಿ ದೀಪಾವಳಿದು ಕೂಡ. ದೀಪಾವಳಿಗೂ ಪ್ಯಾಕೇಜ್ ಸಿಗುತ್ತೆ ಸರ್, ಕಂಪ್ಲೀಟ್. ಯಾವುದೇ ಫೆಸ್ಟಿವಲ್ ಆಗಲಿ ಅದು ಕಸ್ಟಮೈಸ್ ಮಾಡ್ತೀವಿ. ಹೌದು. ಸೊ ಮಿಸ್ಟರ್ ಅಂಡ್ ಮಿಸಸ್ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ, ಏನ್ ಕೊಡ್ಬೇಕಂತ ಗೊತ್ತಿರಲ್ಲ, ಸಿಂಪಲ್ ಆಗಿ ಯಾರಾದ್ರೂ ಗಿಫ್ಟ್ ಮಾಡ್ಬೋದು. ಇಲ್ಲಿ ಸೆರಾಮಿಕ್ ಪಾಟ್ಸ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ, ಗ್ರೇ ಒಬ್ರಿಗೆ ಇಷ್ಟ ಆಗತ್ತೆ, ಇಷ್ಟ ಆಗತ್ತೆ, ಆರೆಂಜ್ ಇಷ್ಟ ಆಗತ್ತೆ, ವೈಟ್ ಇಷ್ಟ ಆಗತ್ತೆ, ಯಾವ್ದಾರ ಕಲರ್ಸ್ ಹಾಕ್ಬೋದು. ನಮ್ಮ ಹತ್ರ ಮಿನಿಮಮ್ 5,000 ಪೀಸಸ್ ಸ್ಟಾಕ್ ಅಲ್ಲಿ ಇರ್ತೀವಿ. ಇಷ್ಟು ವೆರೈಟೀಸ್, ಇಷ್ಟು ಸ್ಟಾಕ್ ಅಲ್ಲಿ ಇರುವಂತದ್ದು ಸೌತ್ ಇಂಡಿಯಾದಲ್ಲಿ ನಮ್ಮ ಹತ್ರ ಮಾತ್ರ ಸರ್ ಇದು ಸಿಗುತ್ತೆ. ಸರ್ ಇನ್ನೊಂದು ಸೆಕ್ಷನ್ ಕರ್ಕೊಂಡ್ ಬಂದ್ರಿ, ಇದ್ಯಾವ್ದು ಸರ್ ಇದು? ಸರ್ ಇದು ನನಗೆ ಬಹಳ ಇಷ್ಟವಾದಂತ ಸೆಕ್ಷನ್ ಇದು. ಟೆರಕೋಟಾ, ಮಣ್ಣಿನ ಪಾಟ್ಗಳಂತ. ಕರೆಕ್ಟ್. ಗಿಡಗಳು ಸಾಕಷ್ಟು ಖುಷಿಯಾಗಿರುವಂತದ್ದು ಮಣ್ಣಿನ ಪಾಟ್ಗಳಲ್ಲಿ ಮಾತ್ರ ಸರ್. ಕುಂಬಾರರು ಮಾಡಿದ್ದೆ ಇವೆಲ್ಲ? ಹೌದು ಸರ್, ಕುಂಬಾರರು ಈಗ ಇದನ್ನ 100% ಮೆಷಿನ್ ಮೇಡ್ ಇದು. ಮೆಷಿನ್ ಮೇಡ್. ಹೌದು. 1,000 ಪೀಸ್ ಕೇಳಿದ್ರು ಒಂದೇ ಆಕಾರ, ಒಂದೇ ಶೇಪ್, ಒಂದೇ ಹೋಲು, ಒಂದೇ ಡಿಸೈನ್ ಅಲ್ಲಿ ಸಿಗುತ್ತೆ. ಸೊ ಇದೆಲ್ಲ ನೋಡಿ, ಇದು ತುಂಬಾ ಗಿಫ್ಟಿಂಗ್ ಅಂತ ತುಂಬಾ ಹೋಗುತ್ತೆ ಸರ್ ಈ ಪ್ರಾಡಕ್ಟ್. ಹೈಯೆಸ್ಟ್ ಚಿಕ್ಕದಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಸರ್. ತಾಂಬೂಲಕ್ಕೆ 100 ರೂಪಾಯಿ ಒಳಗಡೆ ಬೇಕನ್ನೋರಿಗೆ ನೋಡಿ 75 ರೂಪಾಯಿ ಗಿಫ್ಟಿಂಗ್ ಇದು. ಹೌದು. ಇದು ಒಂದು ಹೊಸ ಕಾನ್ಸೆಪ್ಟೇ ಸರ್. ಎಲ್ಲ ಗಿಡಗಳು ನ್ಯಾಚುರಲ್, ರಿಯಲ್ ಗಿಡ, ಪ್ಲಾಸ್ಟಿಕ್ ಅಲ್ಲ. ಎಲ್ಲ ರಿಯಲ್ ಸರ್, ಎಲ್ಲ ರಿಯಲ್, ಪ್ಲಾಸ್ಟಿಕ್ ಅಲ್ಲ. ನಿಮ್ಮ ಹತ್ರ ಶೋ ಆಫ್ ಇಲ್ಲ ಇಲ್ಲಿ? ಇಲ್ಲ ಸರ್. ಜನ ಬಂದ್ಬಿಟ್ಟು ಇದು ರಿಯಲ್ ಕಟ್ ಮಾಡಿ ನೋಡ್ತಾರಲ್ಲ, ತುಂಬಾ ಬೇಜಾರು. ನಮಗೆ ಹಂಗೆ ಫೀಲ್ ಬಂತು ಇವಾಗ. ಇದು ಎಲ್ಲ ರಿಯಲ್ ಪ್ಲಾಂಟ್ಸ್ ನೋಡಿ ಸರ್. ಇದು ಟೆರಾಕೋಟಾ ಸೆಕ್ಷನ್. ಇದ್ರೊಳಗೆ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಇದು. ಜನಗಳೆಲ್ಲ ಏನ್ ಮಾಡ್ತಾರೆ, ಪಾಟ್ ಹಾಕ್ತಾರಲ್ಲ, ಅದಕ್ಕೆ ಬೋರ್ವೆಲ್ ನೀರು ಅದೆಲ್ಲ ಹಾಕಿದ್ರಿಂದ ಏನಾಗುತ್ತೆ, ಪಾಟ್ ಅಲ್ಲಿ ಇರುವಂತದ್ದು ವೈಟ್ ಉಪ್ಪು ನೀರೆಲ್ಲ ಆಚೆ ಬರಕ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಜನಕ್ಕೆ ಅದನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಸೆರಾಮಿಕ್ ಹೋಗ್ಬಿಡ್ತಾರೆ. ಸೊ ನಮ್ಮ ತಂಡ ಬಹಳ ಅಧ್ಯಯನ ಮಾಡಿ, ರಿಸರ್ಚ್ ಮಾಡಿ ಅದಕ್ಕೆ ಕಲರಿಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಕಲರ್ಫುಲ್ ಪಾಟ್ ಸರ್ ಇವೆಲ್ಲ. ನಿಜವಾಗ್ಲೂ ಸರ್, ಇಷ್ಟು ಚೆನ್ನಾಗಿ ಕಲರ್ ಇದೆ, ನಿಜವಾಗ್ಲೂ ಎಲಿಗೆಂಟ್ ಆಗಿದೆ. ಸೂಪರ್ ಸರ್. ಇದೆಲ್ಲ ಹೌಸ್ ವಾರ್ಮಿಂಗ್ ಹೋಗುತ್ತೆ. ಕೇವಲ 1,000 ರೂಪೀಸ್ ಒಳಗಡೆ ಕೇಳಿದವ್ರಿಗೆ ಈ ತರ ಇರುತ್ತೆ ಸರ್. ಇಲ್ಲಿ ಒಳ್ಳೆ ಇದು ಕೂಡ ಟೆರಾಕೋಟಾನ? ಹೌದು, ಮಣ್ಣಿಂದ ಸರ್. ಸರ್ ಇದು ಕೆಲವು ಆರ್ಟಿಸ್ಟ್ಗಳು ಬಂದು ಕೇಳ್ಕೊಳ್ತಾರೆ, ಸೊ ಅವ್ರ ಪ್ರಾಡಕ್ಟ್ಸ್ ನ ಈ ತರ ಇಡ್ಬೋದಾ ಅಂತ. ಖಂಡಿತ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದೀವಿ. ಯಾರೇ ಆರ್ಟಿಸ್ಟ್ ಆಗ್ಬೋದು, ಅವ್ರ ಪ್ರಾಡಕ್ಟ್ ನ ಇಲ್ಲಿ ಇಡ್ಬೋದು. ಖಂಡಿತ ಆರ್ಡರ್ಸ್ ಖಂಡಿತ ನಮ್ಮ ಕಡೆಯಿಂದ ಅವ್ರಿಗೆ ಹೋಗುತ್ತೆ. ಹೌದು, ಅವ್ರಿಗೂ ಪ್ರೋತ್ಸಾಹ ಖಂಡಿತ. ಸರ್ ಎಷ್ಟು ಅದ್ಭುತವಾದ ಮಾಹಿತಿ ಕೊಟ್ರಿ. ನನಗೆ ಎಷ್ಟೊಂದು ಇದರಲ್ಲಿ 90% ನನಗೆ ಮಾಹಿತಿ ಎಲ್ಲ ಹೊಸದು, ಇದು ಗೊತ್ತೇ ಇದ್ದಿಲ್ಲ. ನಮ್ಮ ವೀಕ್ಷಕರು ಇವಾಗ ಯಾವ ರೀತಿ ನಿಮಗೆ ನೀವು ಸಪ್ಲೈ ಮಾಡೋದು ಎಲ್ಲ ಮಾಹಿತಿ ನೀವು ಕೊಡ್ಬೇಕು ಇವಾಗ.
ಸೊ ಗಿಡಗಳನ್ನ ಸುಮ್ಮನೆ ಹಾಗೆ ಅವ್ರಿಗೆ ಗಿಫ್ಟ್ ಮಾಡುವಂತ ಪ್ರಾಡಕ್ಟ್ ಅಲ್ಲ ಇದು. ಅದಕ್ಕೆ ಇಲ್ಲಿಗೆ ಬಂದವರಿಗೆ ನಾವು ಕ್ಲೀನ್ ಆಗಿ ಅವ್ರಿಗೆ ಕಂಪ್ಲೀಟ್ ಆಗಿ ಗಿಡ ಅಂದ್ರೆ ಏನು, ಅದ್ರ ಮಹತ್ವ ಏನು, ಇದನ್ನ ಹೇಗ್ ಬೆಳೆಸ್ಬೇಕು. ಈಗಾಗಲೇ ಹಲವಾರು ಕಾರ್ಪೊರೇಟ್ಸ್ ಏನ್ ಮಾಡ್ತಿದ್ರು, ಗಿಡಗಳು ತಗೊಂಡೋಗಿ ಇಡ್ತಾ ಇದ್ರು, ಎಸಿಲಿ ಇಡ್ತಾ ಇದ್ರು, ಸತ್ತೋಗ್ಬಿಡ್ತಾ ಇತ್ತು. ಹೌದೌದು. ಸೊ ತುಂಬಾ ಜನಕ್ಕೆ ಅದರದ್ದು ಏನ್ ಹೇಳ್ತಾರೆ, ಗಿಡದ ಬಗ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಇನ್ನೂ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮನ್ನ ಬಂದು ಭೇಟಿ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಆ ಗಿಫ್ಟ್ ಗೆ ಇನ್ನಷ್ಟು ವ್ಯಾಲ್ಯೂ ಕೊಡ್ತೀವಿ. ಸೊ ಸೆರಾ ಅಂಡ್ ಟೆರಾನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಷ್ಟು 50 ರೂಪೀಸ್ ಇಂದ ಹಿಡಿದು 5000 ರೂಪೀಸ್ ವರೆಗೂ ಗ್ರೀನ್ ಗಿಫ್ಟಿಂಗ್ ಅದ್ದೂರಿಯಾಗಿ 5000 ಪೀಸಸ್ ಬೇಕಾ, 10,000 ಪೀಸಸ್ ಬೇಕಾ, ನಮ್ಮಲ್ಲಿ ಅಂಡರ್ 1 ಫ್ಲೋರ್ ಸಿಗುತ್ತೆ. ಸೊ ಯಾರಿಗಾದ್ರೂ ಗಿಫ್ಟಿಂಗ್ ಬೇಕಂದ್ರೆ ನಮ್ಗೆ ಮಿನಿಮಮ್ 7 ಡೇಸ್ ಕೊಡ್ಲೇಬೇಕು, ಟೈಮ್ ಕೊಡ್ಲೇಬೇಕು. ಅವಾಗ ಹಬ್ಬಬ್ಬಾ ಅನ್ಬೇಕು ನಿಮ್ಮ ಎಲ್ಲ ಅತಿಥಿಗಳು. ಹಂಗ್ ಮಾಡ್ಕೊಡ್ತಾರೆ. ಹಸಿರು ಕೊಡುಗೆ ಇದು ಗ್ರೀನ್ ಗಿಫ್ಟಿಂಗ್. ಸರ್ ಧನ್ಯವಾದ ಸರ್. ಈಗ ಸೆರಾ ಅಂಡ್ ಟೆರಾ ವತಿಯಿಂದ ಗ್ರೀನ್ ಗಿಫ್ಟಿಂಗ್ ಜೊತೆಯಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಅದ್ಭುತವಾದ ಮನೆ ಆಗ್ಬೋದು, ಆಫೀಸ್ ಆಗ್ಬೋದು, ಯಾರಿಗಾದ್ರೂ ಗಿಡಗಳನ್ನು ಯಾವ ಗಿಡ ಇಡಬೇಕು, ಎಷ್ಟು ಮಟ್ಟದಲ್ಲಿ ಇಡಬೇಕು, ಯಾವ ಥರ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ ಬೇಕು, ಇದೆಲ್ಲ ಸಂಪೂರ್ಣ ಮಾಹಿತಿ ಬೇಕಂದ್ರೆ ನಮ್ಮನ್ನ ಸಂಪರ್ಕಿಸಿ. ಆದಷ್ಟು ಬಜೆಟಲ್ಲಿ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸರ್ ಬಂದಿದ್ದು ಬಹಳ ಖುಷಿ ಆಯಿತು. ಬಹಳ ದಿನದಿಂದ ವೆಯ್ಟ್ ಮಾಡ್ತಾ ಇತ್ತು ನಮ್ಮ ತಂಡ ನಿಮ್ಮನ್ನ ಭೇಟಿ ಆಗೋದು. ಬಹಳ ಖುಷಿ ಆಯಿತು. ನಮ್ಮ ತಂಡದಿಂದ ನಿಮ್ಗೊಂದು ಚಿಕ್ಕ ಉಡುಗೊರೆ. ಸರ್ ಥ್ಯಾಂಕ್ ಯು. ಇದು ಲಕ್ಕಿ ಜೇಡ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಲಕ್ ಇರ್ಬೇಕು ನಿಮ್ಮ ಜೊತೆಲಿ ಅಂತ. ಕೊಟ್ಟವ್ರಿಗೂ ಲಕ್ ಇರ್ಲಿ, ಇಸ್ಕೊಂಡವ್ರಿಗೂ ಲಕ್ ಇರ್ಲಿ, ನೋಡೋರ್ಗೂ ಲಕ್ ಬರ್ಲಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಇವತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರಿಗೆ ಒಂದು 200 ಗಿಡಗಳನ್ನು ಕೊಟ್ವಿ. ಬಹಳ ಖುಷಿ ಆಯಿತು. ಅದು ಸಕ್ಸಸ್ ಪಾರ್ಟಿಗೆ ನಾಳೆ ನಮ್ಮನ್ನ ಕರೆದಿದ್ದಾರೆ. ಕೊಟ್ಟಂಥ 48 ಅವರ್ಸ್ ಟೈಮಲ್ಲಿ ಮಾಡಿದ್ದು ಬಹಳ ಒಂದು ಅಚೀವ್ಮೆಂಟೇ ನಮಗೆ. ಆ ಟೈಮಲ್ಲಿ ಕಲರಿಂಗು, ಪ್ರಿಂಟು, ಪ್ಲ್ಯಾಂಟು ಎಲ್ಲ ಮಾಡಿ ಇವತ್ತು ತಲುಪಿಸಿದ್ದೀವಿ. ಸೊ ತಂಡಕ್ಕೆ ಪರಿಚಯ ಮಾಡಬೇಕಂದ್ರೆ ಇವರು ತಿಮ್ಮಣ್ಣ ಅಂತ ಹೇಳಿ ಗಿಡಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿರೋವಂಥವ್ರು. ಸೊ ಇವರು ಪರ್ಚೇಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ಇವ್ರ ಹೆಸರು ಪೂಜಾ ಅಂತ ಹೇಳಿ. ಸೊ ಇವರು ಪ್ಲ್ಯಾಂಟ್ ಎಲ್ಲ ನೋಡ್ಕೊಳ್ತಾರೆ. ಅದಕ್ಕೆ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾರೆ. ಇವ್ರ ಹೆಸರು ಗಾಯತ್ರಿ ಅಂತ ಹೇಳಿ. ಸೊ ಇವರು ಪ್ಲ್ಯಾಂಟ್ಗಳನ್ನು ಬಹಳ ಅದ್ಭುತವಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಬಹಳ ವರ್ಷದಿಂದ ಸೆರಾ ಟೆರಾ ತಂಡದಲ್ಲಿದ್ದಾರೆ. ಕಸ್ಟಮರ್ಸ್ಗೆ ನೀವು ಸಿಂಪಲ್ ಟಿಪ್ಸ್ ಅಂದರೆ ಗಿಡಗಳಿಗೆ ಎಷ್ಟು ನೀರು ಹಾಕ್ಬೇಕು ಗಾಯತ್ರಿ? ವೀಕ್ಲಿ 2 ಟೈಮ್ಸ್ ಹಾಕಬೇಕು. ಹಾಫ್ ಟೀ ಕಪ್ ಹಾಕಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ಬಹಳ ನೀರು ಹಾಕಿ ಸಾಯಿಸ್ಬಿಡ್ತಾರಲ್ಲ, ನೀವ್ ಏನ್ ಹೇಳ್ತೀರಾ? ಜಾಸ್ತಿ ನೀರ್ ಹಾಕಿದ್ರೆ ಸತ್ತೋಗುತ್ತೆ. ಸಾಯಿಲ್ ನ ಚೆಕ್ ಮಾಡ್ಕೊಂಡು ವಾಟರ್ ಹಾಕ್ಬೇಕು ಯಾವಾಗ. ಹೌದಾ? ಅದಕ್ಕೆ ಊಟ ಆತರ ಏನಾದ್ರು ಕೊಡ್ಬೇಕಾ? ವಾಟರ್ ಡ್ರಾಪ್ಸ್ ಅಂತ ಬರುತ್ತೆ, ಅದನ್ನ ವೀಕ್ಲಿ 1 ಟೈಮ್ 5 ಡ್ರಾಪ್ಸ್ ಹಾಕ್ಬಿಟ್ಟು ವಾಟರ್ ಹಾಕಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದು ನಮ್ಮ ಸೆರಾ ಟೆರಾಲೇ ಸಿಗುತ್ತೆ. ಹೌದು. ಇವರು ನಮ್ಮ ತಂಡದ ಸಾರಥಿ. ಸೊ ಎಲ್ಲಿಂದ ಎಲ್ಲಿಗೆ ಡೆಲಿವರಿ ಬೇಕಂದ್ರು ಅಕ್ರಾಸ್ ಬ್ಯಾಂಗ್ಳೂರು ನಮ್ಮ ಜೊತೆಲಿ ಇರ್ತಾರೆ. ಸೊ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬಸವರಾಜ್ ಅಂತ ಹೇಳ್ತೀವಿ ನಾವು ಅವರನ್ನ. ಸೊ ಇವರು ನಮಗೆ ಸಪೋರ್ಟಿಂಗ್, ಎಲ್ಲರಿಗೂ ಸಪೋರ್ಟಿಂಗ್ ಪುನೀತ್ ಅಂತ. ಯಾವ ಸರ್ ಒಳ್ಳೆ ಕಸ್ಟಮರ್ ನಿಮ್ಮ ಲಿಂಕ್? ಸರ್ ಫಿಲ್ಮ್ ಆಕ್ಟ್ರೆಸ್ ಹರಿಪ್ರಿಯ ಅವರು ಇದಾರಲ್ಲ, ವಸಿಷ್ಠ ಸಿಂಹ, ಅವರಿಗೆ ಒಂದು ಹ್ಯಾಂಪರ್ ಕೊಟ್ಟಿದ್ವಿ. ಒಂದು 450 ರಿಂದ 500 ಹ್ಯಾಂಪರ್ಸ್ ತಗೊಂಡಿದ್ರು. ಅದು ಎಲ್ಲಾ ಸೆಲೆಬ್ರಿಟೀಸ್ಗೂ ರೀಚ್ ಆಗಿತ್ತು. ಅದು ಬಹಳ ನಮ್ಮ ತಂಡಕ್ಕೆ ಖುಷಿ ಕೊಟ್ಟಂತ ಹ್ಯಾಂಪರ್. ಅದು 2 ದಿನದ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನ ಕಾಣಿಕೆಯಾಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು ಕಾಲ್ ಬಂದಿತ್ತು. ಅವರಿಗೂ ಗಿಫ್ಟಿಂಗ್ ಕೊಟ್ಟಿದ್ವಿ. ಅದು ಬಹಳ ಖುಷಿ ವಿಷಯ. ಹೀಗೆ ಹಲವಾರು ಕಾರ್ಪೊರೇಟ್ಸ್ ನಮ್ಮ ಜೊತೆಲಿದ್ದಾರೆ, ಬಿಲ್ಡರ್ಸ್ ಜೊತೆಲಿದ್ದಾರೆ, ಕೇಟ್ರಿಂಗ್ಸು, ಈವೆಂಟ್ ಮ್ಯಾನೇಜ್ಮೆಂಟ್ಸು, ಇವರೆಲ್ಲ ತುಂಬ ಜನ ಇದ್ದಾರೆ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.